ಹಲೋ ಮಕ್ಕಳೇ, ಪರೀಕ್ಷೆ ಚಾನಲ್ನ ಕೆಮಿಸ್ಟ್ರಿ ಕ್ಲಾಸಸ್ಗೆ ನಿಮ್ಗೆಲ್ಲರಿಗೂ ಸ್ವಾಗತ. ಇವತ್ತು ನಾವು ನಮ್ಮ ಸೈನ್ಸ್ ಟೆಕ್ಸ್ಟ್ ಬುಕ್ ಪಾರ್ಟ್ 1 ಏನಿದೆ ಅದರದ್ದು ಫಸ್ಟ್ ಕೆಮಿಸ್ಟ್ರಿ ಚಾಪ್ಟರ್ ಇದೆ ಅಲ್ವಾ, ನಮ್ಮ ಕೆಮಿಕಲ್ ರಿಯಾಕ್ಷನ್ಸ್ ಆ್ಯಂಡ್ ಈಕ್ವೇಷನ್ಸ್ ಅದರದ್ದು 4th ವಿಡಿಯೋ ಅಲ್ಲಿದ್ದೀವಿ ಮಕ್ಕಳೇ. ಸೊ ಇವತ್ತು ನಾವು ನಮ್ಮ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಏನಿದೆ ಅದರ ಮುಂದಿನ ಭಾಗ ಅಂದರೆ ಸೆಕೆಂಡ್ ಪಾರ್ಟ್ನ ಡಿಸ್ಕಸ್ ಮಾಡಕ್ಕೆ ಹೋಗ್ತಿದ್ದೀವಿ, ಆಯಿತಾ. ಸೊ ನಾನು ನಿಮ್ಮ ಕೆಮಿಸ್ಟ್ರಿ ಲೆಕ್ಚರರ್, ನನ್ನ ಹೆಸರು ಹರ್ಷಿತಾ SS. ನೀವು SS ಬದಲು ನನ್ನ ಸ್ಕ್ರೀನ್ ಶಾಟ್ ಅಂತ ಕೂಡ ಕರಿಬೋದು, ಆಯ್ತಾ. ಸೊ ಇವತ್ತಿನ ವಿಡಿಯೋಲಿ ನಾವು ಯಾವ್ಯಾವ ರಿಯಾಕ್ಷನ್ಸ್ ಡಿಸ್ಕಸ್ ಮಾಡ್ತೀವಿ. ಇವತ್ತು ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಹಾಗೂ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಬಗ್ಗೆ ಕಲಿಯಕ್ಕೆ ಹೋಗ್ತಿದ್ದೀವಿ, ಆಯ್ತಾ. ಸೊ ಮುಂಚಿನ ವಿಡಿಯೋಲಿ ನಾವು ಏನೇನು ಕಲ್ತೀವಿ ಅಂತ ಒಂದ್ಸತಿ ನೋಡ್ಕೊಳ್ಳೋಣ. ಸೊ ನಾವು ನಮ್ಮ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಪಾರ್ಟ್ 1 ಅಲ್ಲಿ ನಮ್ಮ ಕಾಂಬಿನೇಷನ್ ರಿಯಾಕ್ಷನ್, ಎಕ್ಸೋಥರ್ಮಿಕ್, ಎಂಡೋಥರ್ಮಿಕ್ ಹಾಗೂ ಡಿಕಂಪೋಸಿಷನ್ ರಿಯಾಕ್ಷನ್ ಬಗ್ಗೆ ಕಲ್ತಿದ್ವಿ. ಆ್ಯಂಡ್ ಇವತ್ತು ನಾವು ಡಿಸ್ಪ್ಲೇಸ್ಮೆಂಟ್, ಡಬಲ್ ಡಿಸ್ಪ್ಲೇಸ್ಮೆಂಟ್ ಹಾಗೂ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಬಗ್ಗೆ ಕಲಿತೀವಿ. ನಮ್ಮ ಥರ್ಡ್ ಪಾರ್ಟ್, ನಮ್ಮ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಪಾರ್ಟ್ 3 ಅಲ್ಲಿ ನಾವು ರಿಡಾಕ್ಸ್ ರಿಯಾಕ್ಷನ್ಸ್ ಅಂದರೆ ರಿಡಕ್ಷನ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ ಬಗ್ಗೆ ನೋಡ್ತೀವಿ, ಹಾಗೂ ಕೊರೋಷನ್ ಆ್ಯಂಡ್ ರಾನ್ಸಿಡಿಟಿ ಅನ್ನೋ ಚಿಕ್ಕ ಚಿಕ್ಕ ಟಾಪಿಕ್ಸ್ನ ನಾವು ಕವರ್ ಮಾಡ್ತೀವಿ, ಆಯಿತಾ. ಸೊ ಇವತ್ತು ತಡ ಮಾಡದೆ ನಮ್ಮ ಟೈಪ್ಸ್ ಆಫ್ ರಿಯಾಕ್ಷನ್ಸ್ ಬಗ್ಗೆ ಕಲಿಯೋಣ. ಸೊ ಫಸ್ಟ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಕಲಿಯೋಣ. ಸೊ ಏನಿದು ನಮ್ಮ ಸ್ಕ್ರೀನ್ ಮೇಲೆ ಏನೋ ಕಾಣ್ತಿದೆ ಅಲ್ಲ, ಸೊ ಇದು ಒಂದು ಸಿಚುವೇಶನ್, ಆಯಿತಾ. ಸೊ ಈ ಸಿಚುವೇಶನ್ನ ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ನಮ್ಮ ಕಾನ್ಸೆಪ್ಟ್, ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಬಗ್ಗೆ ಅರ್ಥ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಈಸಿ ಆಗುತ್ತೆ. ಸೊ ಏನಿದು ಸಿಚುವೇಶನ್, ಇಲ್ಲಿ 3 ಜನ ಏನಿದ್ದಾರೆ, 3 ಜನ ಪಾಪ್ಕಾರ್ನ್ ಸ್ಟ್ಯಾಂಡ್ ಮುಂದೆ ನಿಂತಿರ್ತಾರೆ, ಆಯಿತಾ. ಇದು ಒಂದು ಪಾಪ್ಕಾರ್ನ್ ಸ್ಟ್ಯಾಂಡ್ ನಮ್ಮ ಫುಡ್ ಸ್ಟ್ರೀಟಲ್ಲಿ ಇರ್ಬೋದು ಅಥವಾ ಪಾರ್ಕ್ಸಲ್ಲಿ ಇರ್ಬೋದು, ಎಲ್ಲೋ ಇರುವಂಥ ಒಂದು ಪಾಪ್ಕಾರ್ನ್ ಸ್ಟ್ಯಾಂಡ್. ಸೊ ಯಾರ್ಯಾರಿದ್ದಾರೆ ಇಲ್ಲಿ, ನಮ್ಮ ಗ್ರೀನ್ ಅಂಕಲ್ ಇದ್ದಾರೆ, ಆರೆಂಜ್ ಅಂಕಲ್ ಇದ್ದಾರೆ ಹಾಗೂ ಬ್ಲೂ ಅಂಕಲ್ ಇದ್ದಾರೆ. ಸೊ ಆರೆಂಜ್ ಅಂಕಲ್ ಒಟ್ಟಿಗೆ ಅವರ ನಾಯಿ ಕೂಡ ಇದೆ, ಆಯಿತಾ. ಸೊ ಬ್ಲೂ ಅಂಕಲ್ ಏನಂದರೆ, ಬ್ಲೂ ಅಂಕಲ್ ತುಂಬ ಸ್ಟ್ರಾಂಗ್ ಆ್ಯಂಡ್ ಆ್ಯಕ್ಟಿವ್ ಅಂಕಲ್, ಆಯಿತಾ. ಆ್ಯಂಡ್ ಇವ್ರಿಗೆ ತುಂಬ ಹರಿಬರಿಯಲ್ಲಿದ್ದಾರೆ. ಇವತ್ತು ಬೇಗ ಪಾಪ್ಕಾರ್ನ್ ತೊಗೊಂಡು ನಾನು ಮನೆಗೆ ಹೋಗಬೇಕು, ಮಕ್ಕಳಿಗೆಲ್ಲ ಕೊಡಬೇಕು ಅಂತ ಅಂಕಲ್ ಫುಲ್ ಹರಿಯಲ್ಲಿದ್ದಾರೆ ಅಲ್ವಾ. ಸೊ ಅವ್ರೇನು ಮಾಡ್ತಾರೆ, ನಮ್ಮ ಆರೆಂಜ್ ಅಂಕಲ್ ಹತ್ರ ಬಂದ್ಬಿಟ್ಟು ಕೇಳ್ತಾರೆ, ನೋಡು ನನಗೆ ಸ್ವಲ್ಪ ಟೈಮ್ ಕ್ರಂಚಲ್ಲಿದ್ದೀನಿ ನಾನು, ದಯವಿಟ್ಟು ನನಗೆ ಜಾಗ ಬಿಟ್ಬಿಟ್ಟು ನಿಂದು, ನಾನು ಬೇಗ ಹೋಗ್ಬಿಟ್ಟು ಪಾಪ್ಕಾರ್ನ್ ತೊಗೊಂಡು ಮನೆಗೆ ಹೋಗಬೇಕು ಅಂತ. ಆರೆಂಜ್ ಅಂಕಲ್ ಇಲ್ಲ, ಆಗಲ್ಲ ಅಂತ ಹೇಳ್ತಾರೆ. ಬಟ್ ಆರೆಂಜ್ ಅಂಕಲ್ ಬ್ಲೂ ಅಂಕಲ್ ಅಷ್ಟು ಸ್ಟ್ರಾಂಗ್ ಅಲ್ಲ, ಆಯಿತಾ. ಸೊ ಅವರು ಜಗಳ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಮಕ್ಕಳೇ. ಜಗಳ ಮಾಡಿದ್ಮೇಲೆ ನಮ್ಮ ಬ್ಲೂ ಅಂಕಲ್ ಏನಿದ್ದಾರೆ ಅವರು ಆರಾಮಾಗಿ ಆರೆಂಜ್ ಅಂಕಲ್ ಪ್ಲೇಸ್ನ ತೊಗೊಂಡ್ಬಿಡ್ತಾರೆ, ಅವ್ರ ಡಾಗಿನ ಸಹ ತೊಗೊಂಡ್ಬಿಡ್ತಾರೆ ಅವರು, ಆಯಿತಾ. ಸೊ ಆರೆಂಜ್ ಅಂಕಲ್ಲು ಅವ್ರ ಪ್ಲೇಸಿಂದ ಆಚೆ ಬಂದುಬಿಡ್ತಾರೆ, ಯಾಕಂದರೆ ಅವ್ರ ಬ್ಲೂ ಅಂಕಲ್ ಅಷ್ಟು ಆ್ಯಕ್ಟಿವ್ ಇಲ್ಲ ಆ್ಯಂಡ್ ಸ್ಟ್ರಾಂಗ್ ಇಲ್ಲ ಅಲ್ವಾ. ಸೊ ಏನಕ್ಕೆ ಇಷ್ಟು ದೊಡ್ಡ ಸಿಲ್ಲಿ ಸಿನಾರಿಯೋನ ನಿಮಗೆ ಎಕ್ಸ್ಪ್ಲೇನ್ ಮಾಡಿದೆ. ಈಗ ಏನಾಯಿತು ನಮ್ಮ ಸಿನಾರಿಯೋಲಿ, ನಮ್ಮ ಆರೆಂಜ್ ಅಂಕಲಿನ ಜಾಗ ಚೇಂಜ್ ಆಯಿತು. ಅವರಿದ್ದ ಪ್ಲೇಸಿಂದ ಅವ್ರನ್ನ ಓಡಿಸ್ಬಿಟ್ರು ಆಚೆಗೆ ಅಲ್ವಾ. ಸೊ ಅದೇ ನಮ್ಮ ಕಾನ್ಸೆಪ್ಟ್, ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಇದು ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅನ್ನೋ ಹೆಸರಲ್ಲೇ ಅದರ ಕಾನ್ಸೆಪ್ಟ್ ಅಡಗಿದೆ. ಏನಿದು ಡಿಸ್ಪ್ಲೇಸ್ಮೆಂಟ್, ಪ್ಲೇಸ್ ಅಂದ್ರೆ ಏನು ಮಕ್ಕಳೇ, ಜಾಗ ಅಲ್ವಾ. ಸೊ ಏನೋ ಬಂದು ಯಾವುದೋ ವಸ್ತುನ ತನ್ನ ಜಾಗದಿಂದ ಆಚೆ ತೆಗಿತಿದೆ ಅಂತ ಅರ್ಥ ಅಲ್ವಾ. ಸೊ ಏನದನ್ನ ಅದ್ರ ಜಾಗದಿಂದ ಆಚೆ ಓಡಿಸ್ತಿದೆ, ಇದೆಲ್ಲ ನಮ್ಮ ರಿಯಾಕ್ಟೆಂಟ್ಸಲ್ಲಿ ಅಡಗಿದೆ. ಸೊ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಏನಾಗುತ್ತೆ ಅಂದರೆ, ಒಂದು ರಿಯಾಕ್ಟೆಂಟಿನ ಎಲಿಮೆಂಟ್ ಇನ್ನೊಂದು ರಿಯಾಕ್ಟೆಂಟ್ನ ತನ್ನ ಕಾಂಪೌಂಡಿಂದ ಆಚೆ ತೆಗಿಯತ್ತೆ, ಅಂದರೆ ಡಿಸ್ಪ್ಲೇಸ್ ಮಾಡುತ್ತೆ. ಆಚೆ ತೆಗಿಯಲ್ಲ, ತನ್ನ ಜಾಗನ ತಗೊಳುತ್ತೆ, ಆಯಿತಾ. ಸೊ ಇಲ್ಲಿ ಒಂದು ಎಕ್ಸಾಂಪಲ್, ಅಂದರೆ ಈ ರಿಯಾಕ್ಷನ್ ಒಟ್ಟಿಗೆ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ನಿಮಗೆ. ಏನಾಗ್ತಿದೆ, ಇಲ್ಲಿ ನಮ್ಮ 2 ರಿಯಾಕ್ಟೆಂಟ್ಸ್ ಇದೆ. ಒಂದು A ರಿಯಾಕ್ಟೆಂಟ್ ಇದೆ, ಇನ್ನೊಂದು BC ರಿಯಾಕ್ಟೆಂಟ್ ಇದೆ. A ಎಲಿಮೆಂಟ್ ಫಾರ್ಮಲ್ಲಿದೆ, BC ಕಾಂಪೌಂಡ್ ಫಾರ್ಮಲ್ಲಿದೆ ಅಲ್ವಾ. ಸೊ ಏನಾಗುತ್ತೆ ಈಗ ಅಂದರೆ, A ಬಂದ್ಬಿಟ್ಟು B ಎಲಿಮೆಂಟ್ ಜಾಗನ ತಗೊಳತ್ತೆ ಆ್ಯಂಡ್ ಬಿನ ತನ್ನ ಕಾಂಪೌಂಡಿಂದ ಆಚೆ ತೆಗಿಯತ್ತೆ, ಆಯಿತಾ. ಸೊ ಬಿ ಆಚೆ ಬಂದ್ಬಿಡ್ತು, ಬಿ ಸಪ್ರೇಟ್ ಎಲಿಮೆಂಟ್ ಆಗಿ ಆಚೆ ಬಂದ್ಬಿಡ್ತು ಆ್ಯಂಡ್ A ಬಿನ ಜಾಗನ ಇಲ್ಲಿ ತಗೋತು ಅಲ್ವಾ ಮಕ್ಕಳೇ. ಸೊ ಇದೇ ಆಗ್ತಿರೋದು ಒಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ. ಇಲ್ಲಿ ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ನ ತನ್ನ ಕಾಂಪೌಂಡಿಂದ ಆಚೆ ತೆಗಿಯತ್ತೆ. ಸೊ ಡೆಫಿನೇಷನ್ ಏನು, ಸೊ ನಾ ಹೇಳಿದ ಹಾಗೆ ಇಲ್ಲಿ ಈ ಥರ ಡಿಸ್ಪ್ಲೇಸ್ಮೆಂಟ್ ಆದಾಗ ಪ್ರಾಡಕ್ಟ್ಸ್ ಏನು ಆಚೆ ಬರ್ತಿದೆ ಅಂದರೆ AC ಹಾಗೂ B ಅಲ್ವಾ, ಬಿಕಾಸ್ A ಬಂದು ಬಿನ ಜಾಗನ ತೊಗೊಂಡ್ಬಿಡ್ತು. ಸೊ ಡೆಫಿನೇಷನ್ ಏನು ಅಂದರೆ, ಅ ರಿಯಾಕ್ಷನ್ ಇನ್ ವಿಚ್ ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್
ಈ ಕೀವರ್ಡ್ನ ನೆನ್ಪಿಟ್ಕೊಳ್ಳಿ. ಅ ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಡಿಸ್ಪ್ಲೇಸಸ್ ಅ ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ ಫ್ರಮ್ ಇಟ್ಸ್ ಕಾಂಪೌಂಡ್. ಅದೇ ತಾನೇ ನೋಡಿದ್ದು. ಇಲ್ಲಿ ಮೋರ್ ರಿಯಾಕ್ಟಿವ್ ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ, ಒಂದು ಎಲಿಮೆಂಟ್ ಯಾವಾಗ ಜಾಸ್ತಿ ರಿಯಾಕ್ಟಿವಿಟಿ ಇದೆಯೋ ಆಗಾನೇ ಅದು ಇನ್ನೊಂದು ಎಲಿಮೆಂಟ್ನ ತನ್ನ ಜಾಗದಿಂದ ಡಿಸ್ಪ್ಲೇಸ್ ಮಾಡೋಕ್ಕೆ ಸಾಧ್ಯ. ನಾವು ಹಿಂದಿನ ಸಿನಾರಿಯೋಲ್ಲಿ ಏನು ನೋಡಿದ್ವಿ, ನಮ್ಮ ಬ್ಲೂ ಅಂಕಲ್ ತುಂಬ ಸ್ಟ್ರಾಂಗ್ ಆ್ಯಂಡ್ ಆ್ಯಕ್ಟಿವ್ ಆಗಿದ್ರು, ಅದರಿಂದಾನೇ ಅವರಿಗೆ ನಮ್ಮ ಆರೆಂಜ್ ಅಂಕಲ್ಲಿನ ಜಾಗ ತೊಗೊಳಕ್ಕಾಯ್ತು ಅಲ್ವಾ. ಸೊ ಅದೇ ರೀತಿ ಎ ರಿಯಾಕ್ಟಿವಿಟಿ ಜಾಸ್ತಿ ಇದ್ದರೆ ಮಾತ್ರ, ಯಾವುದಕ್ಕಿಂತ ಜಾಸ್ತಿ ಇರಬೇಕು, ಬಿ ರಿಯಾಕ್ಟಿವಿಟಿಗಿನ್ನ ಜಾಸ್ತಿ ಇರಬೇಕು. ಸೊ ಎ ರಿಯಾಕ್ಟಿವಿಟಿ ಬಿ ರಿಯಾಕ್ಟಿವಿಟಿಗಿನ್ನ ಜಾಸ್ತಿ ಇದ್ರೆ ಮಾತ್ರ ಎ ಬಿನ ಜಾಗ ತಗೊಳಕ್ಕೆ ಸಾಧ್ಯ ಆಯ್ತಾ ಮಕ್ಕಳೇ. ಸೊ ಈ ರಿಯಾಕ್ಟಿವಿಟಿ ಅಂದ್ರೆ ಏನು, ಒಂದು ಎಲಿಮೆಂಟ್ ಇನ್ನೊಂದು ಎಲಿಮೆಂಟ್ ಜೊತೆ ರಿಯಾಕ್ಟ್ ಮಾಡುವಂಥ ಟೆಂಡೆನ್ಸಿ, ಆ ಟೆಂಡೆನ್ಸಿನ ರಿಯಾಕ್ಟಿವಿಟಿ ಅಂತಾರೆ ಆಯಿತಾ. ಸೊ ಇದು ಒಂದು ಜಾಸ್ತಿ ರಿಯಾಕ್ಟಿವ್, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಮಾತ್ರ ಒಂದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ನ ತನ್ನ ಜಾಗದಿಂದ ಡಿಸ್ಪ್ಲೇಸ್ ಅಂದರೆ ಒದ್ದು ಓಡಿಸೋವಂಥ ಆ ಪ್ರಾಸೆಸ್ನ ಮಾಡೋಕ್ಕೆ ಸಾಧ್ಯ ಆಯಿತಾ. ಸೊ ಇಷ್ಟು ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ಸೊ ಈಗ ಮೋರ್ ರಿಯಾಕ್ಟಿವ್ ಲೆಸ್ ರಿಯಾಕ್ಟಿವ್ ಅಂತೆಲ್ಲ ಹೇಳ್ತಿದ್ದೀನಿ ಅಲ್ವಾ. ಸೊ ನಿಮಗೆ ಹೇಗೆ ಗೊತ್ತಾಗುತ್ತೆ ಒಂದು ಕೆಮಿಕಲ್ ಈಕ್ವೇಷನಲ್ಲಿ ಯಾವ ಎಲಿಮೆಂಟ್ ಜಾಸ್ತಿ ರಿಯಾಕ್ಟಿವ್ ಇದೆ, ಯಾವ ಎಲಿಮೆಂಟ್ ಕಡಿಮೆ ರಿಯಾಕ್ಟಿವ್ ಇದೆ ಅಂತ ಅಲ್ವಾ. ಸೊ ಅದಕ್ಕಾಗಿ ಒಂದು ಲಿಸ್ಟ್ ಇದೆ ಆಯ್ತಾ, ಅದನ್ನ ನಾವು ರಿಯಾಕ್ಟಿವಿಟಿ ಸೀರೀಸ್ ಅಂತ ಕರಿತೀವಿ. ಸೊ ಈ ರಿಯಾಕ್ಟಿವಿಟಿ ಸೀರೀಸಲ್ಲಿ ಏನಾಗುತ್ತೆ ಅಂದರೆ, ಇಲ್ಲಿ ಈ ಲಿಸ್ಟಲ್ಲಿ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟಿಂದ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ನ ಲಿಸ್ಟ್ ಮಾಡಿರ್ತಾರೆ ಆಯಿತು. ಅದು ಕರೆಕ್ಟ್ ಕಾನ್ಸಿಕ್ವೆನ್ಸ್ ಅಂದರೆ ಏನಂತಾರೆ, ಒಂದು ಕರೆಕ್ಟ್ ಮ್ಯಾನರಲ್ಲಿ ಅದನ್ನು ಜೋಡಿಸಿರ್ತಾರೆ. ಯಾವುದರಲ್ಲಿ ಕೆಳಗೆ ಲೀಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತೆ ಆ್ಯಂಡ್ ಮೇಲೆ ಮೋಸ್ಟ್ ರಿಯಾಕ್ಟಿವ್ ಎಲಿಮೆಂಟ್ ಇರುತ್ತೆ. ಸೊ ಇದನ್ನ ನೀವು ಹೇಗೆ ಅರ್ಥ ಮಾಡ್ಕೋಬೇಕಂದ್ರೆ, ಪೊಟ್ಯಾಷಿಯಮ್ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಸೋಡಿಯಂ, ಸೋಡಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಕ್ಯಾಲ್ಶಿಯಂ, ಕ್ಯಾಲ್ಶಿಯಂ ಇಸ್ ಮೋರ್ ರಿಯಾಕ್ಟಿವ್ ದೆನ್ ಮೆಗ್ನೀಷಿಯಂ. ಸೊ ಈ ಥರ ಅರ್ಥ ಮಾಡ್ಕೊಂಡು ಹೋಗಬೇಕು. ಆಗ ಏನಾಗುತ್ತೆ, ಪೊಟ್ಯಾಷಿಯಂ ಸೋಡಿಯಂನ ತನ್ನ ಜಾಗದಿಂದ ಏನು ಡಿಸ್ಪ್ಲೇಸ್ ಮಾಡುವಂಥ ಶಕ್ತಿ ಪೊಟ್ಯಾಷಿಯಮ್ಗಿರುತ್ತೆ ಆ್ಯಂಡ್ ಸೋಡಿಯಮ್ಗೆ ಕ್ಯಾಲ್ಶಿಯಮ್ನ ಡಿಸ್ಪ್ಲೇಸ್ ಮಾಡೋ ಶಕ್ತಿ ಇರುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಬಟ್ ಸೋಡಿಯಮ್ಗೆ ಪೊಟ್ಯಾಷಿಯಮ್ನ ತನ್ನ ಜಾಗದಿಂದ ಓಡಿಸೋ ಶಕ್ತಿ ಇರುತ್ತಾ? ಇಲ್ಲ, ಬಿಕಾಸ್ ಅದು ಪೊಟ್ಯಾಷಿಯಮ್ ಅಷ್ಟು ರಿಯಾಕ್ಟಿವ್ ಇಲ್ಲ ಅಲ್ವಾ. ಸೊ ನೀವು ಈ ರಿಯಾಕ್ಟಿವಿಟಿ ಸೀರೀಸ್ನ ನೀವು ಬೈ ಹಾರ್ಟ್ ಮಾಡಿಕೊಂಡ್ರೆ ನಿಮಗೆ ಯಾವ ಎಲಿಮೆಂಟ್ ಇನ್ನೊಂದು ಯಾವ ಎಲಿಮೆಂಟ್ನ ತನ್ನ ಜಾಗದಿಂದ ಓಡಿಸ್ತಿದೆ ಅಂತ ಕ್ಲಾರಿಟಿ ಸಿಗುತ್ತೆ ಆಯಿತಾ. ಸೊ ಇಷ್ಟು ದೊಡ್ಡ ಏನು ಲಿಸ್ಟ್ ಇದೆ, ಇದನ್ನ ನಾವು ಹೇಗೆ ನೆನ್ಪು ಮಾಡ್ಕೊಳ್ಳೋದು ಅಂತ ನಿಮಗೆ ಕನ್ಫ್ಯೂಷನ್ ಆಗ್ತಿದ್ರೆ ನಾನು ಒಂದು ಸಣ್ಣ ನಿಮಾನಿಕ್ ಅಂತ ಕ್ರಿಯೇಟ್ ಮಾಡಿದ್ದೀನಿ. ನಿಮಾನಿಕ್ ಅಂದ್ರೇನು, ನಿಮಾನಿಕ್ ಯಾವುದೇ ಏನು ಸಾಂಗ್ ಇರ್ಬೋದು ಅಥವಾ ಒಂದು ಸೆಂಟೆನ್ಸ್ ಇರ್ಬೋದು. ಸೊ ಆ ಸೆಂಟೆನ್ಸ್ ಅಥವಾ ಸಾಂಗ್ ಅಥವಾ ಏನೇ ಇರಲಿ, ಅದರ ಮೂಲಕ ನಿಮಗೆ ಒಂದು ದೊಡ್ಡ ಲಿಸ್ಟ್ ಅಥವಾ ಸೀರೀಸ್ ಆಫ್ ವರ್ಡ್ಸ್ನ ನೆನ್ಪಿಟ್ಕೊಳ್ಳೋಕ್ಕೆ ಈಸಿ ಆಗುವಂತಹ ಒಂದು ಟೂಲ್ ಆಯಿತಾ, ಒಂದು ಲರ್ನಿಂಗ್ ಟೂಲ್ ಅಂತ ನೀವು ಅನ್ಕೋಬೋದು ನಿಮಾನಿಕ್ನ. ಸೊ ಯಾವುದಿದು ನಿಮಾನಿಕ್, ತುಂಬ ಸಿಲಿ ಆಗಿದೆ. ಸೊ ಈ ನಿಮಾನಿಕ್ ಏನಂದರೆ, ನಮ್ಮ ಅಷ್ಟು ಎಲಿಮೆಂಟ್ಸ್ನ ಇಟ್ಕೊಂಡು ನಾನು ಒಂದು ಚಿಕ್ಕ ಪೋಯಮ್ ಥರ ಮಾಡಿದ್ದೀನಿ ಆಯಿತಾ. ಏನಿದು ಪೋಯಮ್ ನಮ್ಮದು, ಪಲ್ಯ ಸಾರು ಚಟ್ನಿ ಮುದ್ದೆ ಅರ್ಧ ಚಂದ್ರ ನಡಿ ಇದ್ದೆ. ಸೊ ಏನಾಗ್ತಿದೆ ಇಲ್ಲಿ ಅಂದರೆ, ನಮ್ಮ ನಮ್ಮ ಒಂದಷ್ಟು ಇಂಡಿಯನ್ ಫುಡ್ ಹೆಸರನ್ನ ಹಾಕಿದ್ದೀನಿ ಅಲ್ವಾ. ನಾವು ದಿನ ಪಲ್ಯ ತಿಂತೀವಿ, ಸಾರು ತಿಂತೀವಿ, ಚಟ್ನಿ ತಿಂತೀವಿ ಆ್ಯಂಡ್ ನೀವು ಮುದ್ದೆ ತಿನ್ನೋರಾಗಿದ್ರೆ ದಿನ ಮುದ್ದೆ ತಿಂತೀರ ಅಲ್ವಾ. ಸೊ ಅರ್ಧ ಚಂದ್ರನಡಿ ಇದ್ದೆ, ಒಂದು ಅರ್ಧ ಹಾಫ್ ಮೂನ್ ಕೆಳಗೆ ಇಟ್ಕೊಂಡು ಈ ಪರ್ಸನ್ನು ಇಷ್ಟು ಊಟನೆಲ್ಲ ಮಾಡಿದ್ರು ಆಯಿತಾ. ಸೊ ಜಬರ್ದಸ್ತಾಗಿ ಇನ್ನೂ ತಿಂದೆ, ಚೆನ್ನಾಗಿ ಇದನ್ನೆಲ್ಲ ಸವಿಸ್ಕೊಂಡು ಊಟ ಮಾಡಿದ್ರು ಅಲ್ವಾ. ನೆಕ್ಸ್ಟ್ ಇನ್ನೊಂದಷ್ಟು ಫುಡ್ ಐಟಮ್ಸಿನ ನೇಮ್ಸ್ ಇದೆ. ಲಡ್ಡು ಹಲ್ವಾ ಚೆನ್ನಾಗಿತ್ತು, ನನಗೆ ಈಗ ಸ್ವರ್ಗ ಗೊತ್ತು. ನಾವೇನಂತೀವಿ, ಊಟ ಮಾಡಿದ ತಕ್ಷಣ ಚೆನ್ನಾಗಿರೋ ಊಟ ಮಾಡಿದರೆ ನಾವು ಸ್ವರ್ಗಕ್ಕೆ ಮೂರೆಗೇಣು, ಅಷ್ಟು ಚೆನ್ನಾಗಿತ್ತು ಊಟ ಅಂತ ಎಲ್ಲ ಅಂತೀವಲ್ಲ. ಸೊ ಇಷ್ಟೆಲ್ಲ ಊಟ ಮಾಡಿ ಈ ಮನುಷ್ಯನಿಗೆ ಅರ್ಧ ಚಂದ್ರನ ಕೆಳಗೆ ಕೂತ್ಕೊಂಡು ಊಟ ಮಾಡಿ ಈ ಮನುಷ್ಯನಿಗೆ ಫುಲ್ ಸ್ವರ್ಗ ಕಾಣಿಸ್ತು ಅಂತ ಅವರು ಅನ್ಕೋತಾರೆ ಆಯಿತಾ. ಸೊ ನೀವು ಇದನ್ನ ಹೇಗೆ ಕೋರಿಲೇಟ್ ಮಾಡಬೇಕು ಅಂದರೆ, ಇಲ್ಲಿ ಪಲ್ಯದ ಪಿ ನೀವು ಪೊಟ್ಯಾಷಿಯಮ್ ಆಗಿ ತಗೋಬೇಕು, ಮತ್ತು ಸಾರಿನ ಎಸ್ನ ನೀವು ಸೋಡಿಯಮ್ ಆಗಿ ತಗೋಬೇಕು, ಚಟ್ನಿದು ಸಿನ ನೀವು ಕ್ಯಾಲ್ಶಿಯಮ್ ಆಗಿ ತಗೋಬೇಕು. ಸೊ ಇದೇ ರೀತಿಯಲ್ಲಿ ನೀವು ಇಷ್ಟು ಎಲಿಮೆಂಟ್ಸ್ನ ಹೆಸರುಗಳನ್ನ ನೀವು ಈ ಚಿಕ್ಕ ಪೋಯಮ್ ಒಟ್ಟಿಗೆ ನೀವು ಕಲ್ತ್ಕೋಬೋದು ಆಯಿತಾ. ಸೊ ಇಷ್ಟು ನಮ್ಮ ನಿಮಾನಿಕ್ಸ್ ಬಗ್ಗೆ ಆಯಿತಾ ಮಕ್ಕಳೇ. ಸೊ ನಾವು ಇಷ್ಟೊತ್ತವರೆಗೂ ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಏನು ಕಲ್ತಿದ್ದೀವಿ ಅದನ್ನು ಎಕ್ಸಾಂಪಲ್ಸ್ ಒಟ್ಟಿಗೆ ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳೋಣ ಆಯಿತಾ.
ಸೊ ಇನ್ನೊಂದೇನಂದರೆ ನಮ್ಮ ಬರೀ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳೋ ಬದಲು ನಿಮಗೆ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಇನ್ನೂ ಆ್ಯಕ್ಯುರೇಟ್ ಆಗಿರುತ್ತೆ. ಯಾಕಂದರೆ ಇಲ್ಲಿ ಒಂದೇ ಒಂದು ಎಲಿಮೆಂಟ್ನ ತನ್ನ ಜಾಗದಿಂದ ಏನು ಆಚೆ ಓಡಿಸ್ತಿದೆ ಅಲ್ವಾ ಇನ್ನೊಂದು ಎಲಿಮೆಂಟ್. ಸೊ ಒಂದೇ ಒಂದು ಎಲಿಮೆಂಟಿನ ಜಾಗ ಚೇಂಜ್ ಆಗ್ತಿರೋದ್ರಿಂದ ಅದನ್ನು ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರೀತಾರೆ, ಆಯಿತಾ. ಸೊ ನಮ್ಮ ಫಸ್ಟ್ ಎಕ್ಸಾಂಪಲಿಗೆ ಬರೋಣ. ಏನಿದು ಎಕ್ಸಾಂಪಲ್? ಇದು ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಆ್ಯಕ್ಟಿವಿಟಿ ಥರ ಕೂಡ ಈ ಎಕ್ಸಾಂಪಲ್ನ ಕೊಟ್ಟಿದ್ದಾರೆ. ಸೊ ಅದನ್ನು ನೀವು ನೋಡ್ಕೋಬೋದು. ಏನಿದು ಎಕ್ಸಾಂಪಲ್ ಅಂದರೆ, ನಾವು ಒಂದು ಬೀಕರಲ್ಲಿ ಇದು ಒಂದು ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ನೀವು ನೋಡಿದ್ರೆ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಅದ್ರ ಕಲರ್ ತುಂಬ ಚೆನ್ನಾಗಿರುತ್ತೆ, ಆಯಿತಾ. ಸೊ ಒಂಥರ ವೆರಿ ಬ್ಯೂಟಿಫುಲ್ ಬ್ಲೂ ಕಲರ್ ಇರುತ್ತೆ ನಮ್ಮ ಕಾಪರ್ ಸಲ್ಫೇಟ್. ಇದು ಏನು ಮಾಡ್ತೀವಿ ನಮ್ಮ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಇಟ್ಕೊಂಡು ಅಂದರೆ, ಅದರಲ್ಲಿ ಒಂದು ಐರನ್ ನೇಲ್ನ ಡಿಪ್ ಮಾಡ್ತೀವಿ, ಆಯಿತಾ. ಸೊ ಒಂದು ಐರನ್ ನೇಲ್ನ ಕಾಪರ್ ಸಲ್ಫೇಟ್ ಸೊಲ್ಯೂಷನಲ್ಲಿ ಡಿಪ್ ಮಾಡಿ ಒಂದಷ್ಟು ಹೊತ್ತು ಇಟ್ಟಾಗ ನೀವು ಒಂದಷ್ಟು ಚೇಂಜಸ್ನ ಅಬ್ಸರ್ವ್ ಮಾಡ್ಬೋದು. ಯಾವುದಿದು ಚೇಂಜಸ್? ಫಸ್ಟು ನಮ್ಮ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನ ಬ್ಯೂಟಿಫುಲ್ ಬ್ಲೂ ಕಲರ್ ಒಂಥರ ಲೈಟ್ ಗ್ರೀನ್ ಕಲರ್ ಆಗಿ ಚೇಂಜ್ ಆಗುತ್ತೆ, ಆಯಿತಾ. ಆಮೇಲೆ ನಮ್ಮ ಐರನ್ ನೇಲ್, ನಮ್ಮ ಮೊಳೆ ಏನಿದೆ, ಕಬ್ಬಿಣದ ಮೊಳೆ ಏನಿದೆ, ಅದು ಅದ್ರ ಮೇಲೆ ಒಂಥರ ರೆಡ್ಡಿಶ್ ಬ್ರೌನ್ ಕಲರ್ ಡೆಪಾಸಿಟ್ಸ್ ಕಾಣುತ್ತೆ. ಅದ್ರ ಮೇಲೆ ಒಂಥರ ರೆಡ್ಡಿಶ್ ಬ್ರೌನ್ ಪದರ ಥರ ಕ್ರಿಯೇಟ್ ಆಗುತ್ತೆ, ಆಯಿತಾ. ಏನಾಗ್ತಿದೆ ಇಲ್ಲಿ ಅಂದರೆ, ಏನು ಯಾವ ಥರ ರಿಯಾಕ್ಷನ್ ನಡೀತಿದೆ ಅಂದರೆ, ಐರನ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಟು ಗಿವ್ ಫೆರಸ್ ಸಲ್ಫೇಟ್ ಆ್ಯಂಡ್ ಕಾಪರ್. ಸೊ ಇದು ರಿಯಾಕ್ಷನ್ ನಡೀತಿರೋದು, ಆಯಿತಾ. ಇದನ್ನು ನಾವು ಇಕ್ವೇಷನ್ ಮೂಲಕ ಅರ್ಥ ಮಾಡ್ಕೊಳ್ಳೋಣ. ಸೊ ಫಸ್ಟ್ ನಾವೇನು ತೊಗೊಂಡ್ವಿ, ನಮ್ಮ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ವಾ. ಸೊ ಕಾಪರ್ ಸಲ್ಫೇಟ್ ಸೊಲ್ಯೂಷನಿನ ಫಾರ್ಮುಲಾ ಇದು CuSO4. ಆ್ಯಂಡ್ ನೆಕ್ಸ್ಟು ಇದರಲ್ಲಿ ನಾವು ನಮ್ಮ ಐರನ್ ನೇಲ್ನ ಡಿಪ್ ಮಾಡಿದ್ವಿ. ಆ್ಯಂಡ್ ಅದನ್ನು ಸಾಕಷ್ಟು ಹೊತ್ತು ಬಿಟ್ಟಾಗ ಇಲ್ಲೊಂದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ನಡೀತಿದೆ. ನಾನು ಹೇಳಿದೆ ನಿಮಗೆ, ಮೋರ್ ರಿಯಾಕ್ಟಿವ್ ಎಲಿಮೆಂಟ್ ಒಂದು ಲೆಸ್ ರಿಯಾಕ್ಟಿವ್ ಎಲಿಮೆಂಟ್ನ ತನ್ನ ಕಾಂಪೌಂಡಿಂದ ಆಚೆ ತೆಗೆಯುತ್ತೆ ಅಂತ. ಇಲ್ಲಿ ನಿಮಗೆ ರಿಯಾಕ್ಟಿವಿಟಿ ಸೀರೀಸ್ನ ನೆನ್ಪಿಟ್ಕೊಂಡಿದ್ರೆ ಅಲ್ಲಿ Fe ಅಥವಾ ಐರನ್ ಏನಿದೆ ಅದು ಕಾಪರಿಗಿನ್ನ ಜಾಸ್ತಿ ರಿಯಾಕ್ಟಿವ್ ಅಂತ ನಿಮಗೆ ಗೊತ್ತಿರುತ್ತೆ, ಆಯಿತಾ. ಸೊ ಏನು ಮಾಡುತ್ತೆ, ನಮ್ಮ Fe ಕಾಪರ್ ಜಾಗನ ಬಂದು ತೊಗೊಂಡ್ಬಿಡುತ್ತೆ ಹಾಗೂ ಕಾಪರ್ ಸೆಪ್ರೇಟ್ ಆಗಿ ಆಚೆ ಬಂದ್ಬಿಡುತ್ತೆ. ಕಾಪರ್ ಒಂದು ಎಲಿಮೆಂಟ್ ಆಗಿ ಆಚೆ ಬರುತ್ತೆ, ಆಯಿತಾ. ಸೊ ಈ ಥರ ರಿಯಾಕ್ಷನ್ಸ್ ಇದು ಅಡ್ವಾಂಟೇಜ್ ಏನಂದರೆ, ಈ ಕಾಪರ್ ಏನಿದೆ ಇದನ್ನು ನಾವು ಒಂದು ಪ್ಯೂರ್ ಮೆಟಲ್ ರೀತಿಯಲ್ಲಿ, ಕಾಪರ್ ಸಲ್ಫೇಟ್ ಅಲ್ಲದೆ ಪ್ಯೂರ್ ಮೆಟಲ್ ರೀತಿಯಲ್ಲಿ ಎಕ್ಸ್ಟ್ರಾಕ್ಟ್ ಮಾಡಬೇಕಂದ್ರೆ ಅದಕ್ಕೆ ಈ ಥರ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸೇ ಬೇಕು, ಆಯಿತಾ ಮಕ್ಕಳೇ. ಸೊ ಇದು ಒಂದು ಅಪ್ಲಿಕೇಶನ್ ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ ಇದು. ಸೊ ಈಗ ನಮ್ಮ ಪ್ರಾಡಕ್ಟ್ಸ್ ಏನು ಬಂತು, ಐರನ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಹಾಗೂ ಕಾಪರ್, ಆಯಿತಾ. ಸೊ ಈ ಕಾಪರ್ ಏನೇ ನಮ್ಮ ಐರನ್ ನೇಲ್ ಮೇಲೆ ರೆಡ್ಡಿಶ್ ಬ್ರೌನ್ ಡೆಪಾಸಿಟ್ ಆಗಿ ಕೂತ್ಕೊಳ್ಳೋದು, ಆಯಿತಾ. ಆ್ಯಂಡ್ ಈ ಫೆರಸ್ ಸಲ್ಫೇಟ್ ಕ್ರಿಯೇಟ್ ಆಗ್ತಿರೋದ್ರಿಂದಾನೇ ಲೈಟ್ ಗ್ರೀನ್ ಕಲರ್ ಆಗಿ ಆ ಸೊಲ್ಯೂಷನ್ ಟರ್ನ್ ಆಗ್ತಿದೆ, ಆಯಿತಾ. ಸೊ ನಿಮಗೆ ಏನು ಕ್ವೆಶನ್ ಬಂದರೆ ಯಾವ ಪ್ರಾಡಕ್ಟ್ಸಿಂದ ಈ ಥರ ಅಬ್ಸರ್ವೇಷನ್ಸ್ ಕಾಣಿಸ್ತಿದೆ ಅಂತ ನೀವು ಆರಾಮಾಗಿ ಆನ್ಸರ್ ಮಾಡೋಕ್ಕೆ ಆಗಬೇಕು ನಿಮಗೆ. ಐರನ್ ಸಲ್ಫೇಟ್ ಅಥವಾ ಫೆರಸ್ ಸಲ್ಫೇಟ್ ಫಾರ್ಮ್ ಆಗ್ತಿರೋದ್ರಿಂದ ಅದರಲ್ಲಿ ಲೈಟ್ ಗ್ರೀನ್ ಕಲರ್ ಕಾಣಿಸ್ತಿದೆ ಸೊಲ್ಯೂಷನಲ್ಲಿ, ಹಾಗೂ ಕಬ್ಬಿಣದ ಮೇಲೆ ಕಾಪರ್ ಡೆಪಾಸಿಟ್ ಆಗ್ತಿರೋದ್ರಿಂದ ರೆಡ್ಡಿಶ್ ಬ್ರೌನ್ ಆಗಿ ಐರನ್ ನೇಲ್ ಕಾಣಿಸೋಕ್ಕೆ ಸ್ಟಾರ್ಟ್ ಆಗುತ್ತೆ, ಆಯಿತಾ. ಸೊ ನೆಕ್ಸ್ಟ್ ನಮ್ಮ ಎಕ್ಸಾಂಪಲ್ ಯಾವುದು, ನಮ್ಮ ಪ್ರೀವಿಯಸ್ ಎಕ್ಸಾಂಪಲ್ಗೆ ತುಂಬ ಸಿಮಿಲರ್, ಆಯಿತಾ. ಸೊ ಇಲ್ಲೇನಾಗ್ತಿದೆ ಅಂದರೆ, ಜಿಂಕ್ ಬಂದು ಕಾಪರ್ನ ತನ್ನ ಜಾಗದಿಂದ ಡಿಸ್ಪ್ಲೇಸ್ ಮಾಡ್ತಿದೆ. ಕಾಪರ್ ಸಲ್ಫೇಟ್ ಸೊಲ್ಯೂಷನ್ನೇ ನಾವು ಪುನಃ ನೋಡ್ತಿದ್ದೀವಿ. ಕಾಪರ್ ಸಲ್ಫೇಟ್ನ ಜಿಂಕ್ ಒಟ್ಟಿಗೆ ರಿಯಾಕ್ಟ್ ಮಾಡೋಕ್ಕೆ ಬಿಟ್ಟಾಗ ಜಿಂಕ್ ಏನು ಮಾಡುತ್ತೆ, ಕಾಪರ್ನ ಜಾಗ ತಗೊಳುತ್ತೆ ಹಾಗೂ ಕಾಪರ್ ಸೆಪ್ರೇಟ್ ಆಗಿ ಆಚೆ ಬರುತ್ತೆ, ಆಯಿತಾ ಮಕ್ಕಳೇ. ಸೊ ಪ್ರಾಡಕ್ಟ್ಸ್ ಏನು ಬರುತ್ತೆ ಇದರಲ್ಲಿ, ಜಿಂಕ್ ಬಂದು ಕಾಪರ್ ಜಾಗ ತಗೋತು ಅಂದರೆ ಜಿಂಕ್ ಸಲ್ಫೇಟ್ ಹಾಗೂ ಕಾಪರ್ ನಮ್ಮ ಪ್ರಾಡಕ್ಟ್ಸ್ ಆಗಿ ಆಚೆ ಬರುತ್ತೆ, ಆಯಿತಾ. ಸೊ ಇದೊಂದು ಎಕ್ಸಾಂಪಲ್. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು, ನಮ್ಮ ಲೆಡ್ ಹಾಗೂ ಕಾಪರ್ ಕ್ಲೋರೈಡ್. ಸೊ ಲೆಡ್ ಏನಿದೆ, ಮತ್ತೆ ರಿಯಾಕ್ಟಿವಿಟಿ ಸೀರೀಸ್ನ ನೆನಪಿಸ್ಕೊಂಡ್ರೆ ನೀವು, ಲೆಡ್ ಬಂದು ಕಾಪರ್ಗಿನ್ನ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ ಅಲ್ವಾ. ಸೊ ಲೆಡ್ ಕೂಡ ಕಾಪರ್ನ ಡಿಸ್ಪ್ಲೇಸ್ ಮಾಡೋ ಎಬಿಲಿಟಿ ಇದೆ ಲೆಡ್ಗೆ. ಸೊ ಲೆಡ್ ಬಂದು ಕಾಪರ್ ಜಾಗ ತಗೊಳತ್ತೆ ಯಾವ ಕಾಂಪೌಂಡಲ್ಲಿ, ನಮ್ಮ ಕಾಪರ್ ಕ್ಲೋರೈಡ್ ಕಾಂಪೌಂಡಲ್ಲಿ. ಸೊ ಲೆಡ್ ತನ್ನ ಜಾಗ ತಗೊಂಡಾಗ ಕಾಪರ್ ಆಚೆ ಬರುತ್ತೆ ಹಾಗೂ ಲೆಡ್ ಕ್ಲೋರೈಡ್ ಫಾರ್ಮ್ ಆಗುತ್ತೆ, ಆಯಿತಾ. ಸೊ ಅದೇ ನಮ್ಮ
ಎಕ್ಸಾಂಪಲ್ ಅಲ್ಲ ಸಾರಿ, ಅದೇ ನಮ್ಮ ಪ್ರಾಡಕ್ಟ್ಸ್ ಆಗಿ ಆಚೆ ಬರೋದು. ಲೆಡ್ ಕ್ಲೋರೈಡ್ ಹಾಗೂ ಕಾಪರ್ ನಮ್ಮ ಪ್ರಾಡಕ್ಟ್ಸ್ ಆಗಿ ಆಚೆ ಬರುತ್ತೆ ಆಯ್ತಾ ಮಕ್ಕಳೇ. ಸೊ ಇದು ನಮ್ಮ ಥರ್ಡ್ ಎಕ್ಸಾಂಪಲ್ ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಗೆ. ಸೊ ಯಾವ್ಯಾವ ಎಕ್ಸಾಂಪಲ್ಸ್ ಮೂಲಕ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಅರ್ಥ ಮಾಡ್ಕೊಂಡ್ವಿ? ನಮ್ಮ ಐರನ್ ಹಾಗೂ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಒಟ್ಟಿಗೆ, ನೆಕ್ಸ್ಟ್ ನಮ್ಮ ಜಿಂಕ್ ಹಾಗೂ ಕಾಪರ್ ಸಲ್ಫೇಟ್ ರಿಯಾಕ್ಷನ್ ಒಟ್ಟಿಗೆ, ಮತ್ತೆ ನಾವು ಮತ್ತೆ ಕೊನೆಯ ಎಕ್ಸಾಂಪಲ್ ಬಂದು ಅಥವಾ ಕೊನೆಯ ರಿಯಾಕ್ಷನ್ ಬಂದು ಲೆಡ್ ಹಾಗೂ ಕಾಪರ್ ಕ್ಲೋರೈಡ್ನ ರಿಯಾಕ್ಷನ್ ಆಯ್ತಾ. ಸೊ ಇಲ್ಲಿ ನೀವು ಏನು ನೋಡಬೇಕು, ಲೈಟ್ ಗ್ರೀನ್ ಕಲರ್ ಸೊಲ್ಯೂಷನ್ ಟರ್ನ್ ಆಗೋಕ್ಕೆ ಕಾರಣ ನಮ್ಮ ಫೆರಸ್ ಸಲ್ಫೇಟ್ ಆ್ಯಂಡ್ ಕಾಪರ್ ಬಂದು ರೆಡ್ಡಿಶ್ ಬ್ರೌನ್ ಡೆಪಾಸಿಟ್ ಆಗಿ ಐರನ್ ನೇಲ್ ಮೇಲೆ ಕೂರತ್ತೆ. ಓಕೆ, ಸೊ ನಮ್ಮ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಯಾವುದು? ನಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಸೊ ಸಿಂಗಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಂದಿದೆ ನಾನು, ಒಂದೇ ಒಂದು ಎಲಿಮೆಂಟ್ ತನ್ನ ಜಾಗನ ಚೇಂಜ್ ಮಾಡ್ತಿದೆ ಅಥವಾ ಅದನ್ನ ಅದ್ರ ಜಾಗದಿಂದ ಇನ್ನೊಂದು ಎಲಿಮೆಂಟ್ ಓಡಿಸ್ತಿದೆ ಅಂದೆ ಅಲ್ವಾ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ನೀವು ಆಗ್ಲೇ ಅಂದಾಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ ಅಲ್ವಾ. ಸೊ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಸಹ ನಾವು ಒಂದು ನಮ್ಮ ಸಿಮಿಲರ್ ಸಿನಾರಿಯೋ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ. ಸೊ ಇಲ್ಲಿ ಏನಾಗ್ತಿದೆ, ಇಲ್ಲಿ ನಮ್ಮ ಆರೆಂಜ್ ಅಂಕಲ್ ಹಾಗೂ ಬ್ಲೂ ಅಂಕಲ್ ಮತ್ತೆ ಇದ್ದಾರೆ ಆಯ್ತಾ. ಆ್ಯಂಡ್ ಬ್ಲೂ ಅಂಕಲ್ ಒಟ್ಟಿಗೆ ತನ್ನ ಕ್ಯಾಟ್ ಕೂಡ ಇದೆ. ನಾನು ನಿಮಗೆ ಫಸ್ಟ್ ರಿಯಾಕ್ಷನ್ ಅಲ್ಲಿ ಡಾಗ್ ಏನಕ್ಕೆ ತೋರಿಸಿದ್ದೆ ಅಂದರೆ, ನಮ್ಮ ಕಾಂಪೌಂಡ್ನ ರಿಪ್ರೆಸೆಂಟ್ ಮಾಡೋಕ್ಕೆ ನಮ್ಮ ಡಾಗ್ನ ತೋರಿಸಿದ್ದೆ ಆಯಿತಾ. ಸೊ ಆರೆಂಜ್ ಅಂಕಲ್ನ ನೀವು ಡಿಸ್ಪ್ಲೇಸ್ ಆಗ್ತಿರೋ ಎಲಿಮೆಂಟ್ ಅಂದರೆ ಅದು ಈ ಡಾಗ್ ಅಥವಾ ತನ್ನ ಇನ್ನೊಂದು ಎಲಿಮೆಂಟ್ ಒಟ್ಟಿಗೆ ಕೂಡಿನೇ ಅದು ಕಾಂಪೌಂಡ್ ಫಾರ್ಮ್ ಆಗುತ್ತೆ ಅಂತ ನೀವು ಅರ್ಥ ಮಾಡ್ಕೋಬೇಕು. ಸೊ ಇಲ್ಲಿ ಎರಡು ಕಾಂಪೌಂಡ್ಸ್ ಇದೆ. ಸೊ ಅದಕ್ಕೆ ಬ್ಲೂ ಅಂಕಲ್ ಹಾಗೂ ಅವರ ಕ್ಯಾಟ್ ಮತ್ತು ಆರೆಂಜ್ ಅಂಕಲ್ ಹಾಗೂ ಅವರ ಡಾಗ್ನ ಡೆಪಿಕ್ಟ್ ಮಾಡಿದ್ದೇನೆ ನಾನಿಲ್ಲಿ. ಸೊ ಇಲ್ಲಿ ಏನಾಗ್ತಿದೆ ಅಂದರೆ, ಬ್ಲೂ ಅಂಕಲ್ ಹಾಗೂ ಆರೆಂಜ್ ಅಂಕಲ್ ಜಗಳ ಮಾಡದೆ ಇಬ್ಬರು ಪರಸ್ಪರವಾಗಿ ತಮ್ಮ ಜಾಗನ ಚೇಂಜ್ ಮಾಡ್ತಾರೆ ಆಯಿತಾ. ಬ್ಲೂ ಅಂಕಲ್ ಆರೆಂಜ್ ಅಂಕಲ್ ಜಾಗಕ್ಕೆ ಹೋಗ್ತಾರೆ ಹಾಗೂ ಆರೆಂಜ್ ಅಂಕಲ್ ಬ್ಲೂ ಅಂಕಲ್ ಜಾಗಕ್ಕೆ ಬರ್ತಾರೆ. ಬಟ್ ಇಲ್ಲಿ ಇರೋ ಡಾಗ್ ಹಾಗೂ ಕ್ಯಾಟ್ ಅವ್ರವ್ರದ್ದೇ ಜಾಗದಲ್ಲಿರ್ತಾರೆ. ಯಾಕಂದರೆ ಪುನಃ ಈ ಕ್ಯಾಟ್ ಡಾಗ್ ಜೊತೆ ಜಾಗ ಚೇಂಜ್ ಮಾಡಿದರೆ ಅದೇ ಕಾಂಪೌಂಡ್ಸ್ ವಾಪಸ್ ಬರ್ತಿತ್ತು. ಸೊ ಬರೀ ಒಂದೇ ಎಲಿಮೆಂಟ್ ಅಥವಾ ಒಂದೇ ಥರ ಅಯಾನ್ ಏನಿದೆ ಅದರ ಜಾಗನ ಚೇಂಜ್ ಮಾಡುತ್ತೆ ಆಯಿತಾ. ಇದನ್ನು ಎಕ್ಸಾಂಪಲ್ ಒಟ್ಟಿಗೆ ನೀವು ಇನ್ನೂ ಚೆನ್ನಾಗಿ ಅರ್ಥ ಮಾಡ್ಕೋಬೋದು. ಸೊ ಡೆಫಿನೇಷನ್ ಏನು? a reaction in which there is an exchange of ions between the reactants. ಸೊ ಇಲ್ಲಿ ನೀವು ಮೇಜರ್ ಆಗಿ ಏನು ಅರ್ಥ ಮಾಡ್ಕೋಬೇಕಂದ್ರೆ, ಎರಡು ಕಾಂಪೌಂಡ್ಸ್ ಇದೆ ಇಲ್ಲಿ, ಎ ಬಿ ಹಾಗೂ ಸಿ ಡಿ. ಇದರಲ್ಲಿ ನಾವು ಎ ಹಾಗೂ ಸಿ ಕ್ಯಾಟಯಾನ್ಸ್ ಅಂತ ಅನ್ಕೋಬೇಕು ಆ್ಯಂಡ್ ಬಿ ಹಾಗೂ ಡಿ ಆನಯಾನ್ಸ್ ಅಂತ ಅನ್ಕೋಬೇಕು ಆಯಿತಾ. ಈ ಕೇಸಲ್ಲಿ ಎ ಮತ್ತು ಸಿ ತನ್ನ ಜಾಗನ ಚೇಂಜ್ ಮಾಡುತ್ತೆ. ಎ ಮತ್ತು ಡಿ ತನ್ನ ಜಾಗನ ಚೇಂಜ್ ಮಾಡೋಕ್ಕಾಗಲ್ಲ. ಯಾಕಂದರೆ ಎ ಹಾಗೂ ಡಿ ಜಾಗನ ಚೇಂಜ್ ಮಾಡಿದ್ರೆ ಏನಾಗ್ತಿದೆ, ಈ ಆನಯಾನ್ ಇನ್ನೊಂದು ಆನಯಾನ್ ಪಕ್ಕ ಹೋಗುತ್ತೆ. ಬಟ್ ಆನಯಾನ್ ಕಾಂಪೌಂಡ್ನ ಫಾರ್ಮ್ ಮಾಡೋಕ್ಕಾಗಲ್ಲ. ಯಾಕಂದರೆ ಅದು ಲೈಟ್ ಚಾರ್ಜಸ್ನ ಇಟ್ಕೊಂಡಿರುತ್ತೆ ಅಲ್ವಾ, ನೆಗೆಟಿವ್ ಚಾರ್ಜ್ ಸೇರ್ಕೊಂಡು ಕಾಂಪೌಂಡ್ನ ಫಾರ್ಮ್ ಮಾಡೋಕ್ಕಾಗಲ್ಲ. ಸೊ ನೀವೇನು ನೆನ್ಪಿಟ್ಕೋಬೇಕು ಅಂದರೆ, ಸಿಮಿಲರ್ ಚಾರ್ಜ್ ಇರೋ ಅಯಾನ್ಸ್ ಮಾತ್ರ ಏನು ಎಕ್ಸ್ಚೇಂಜ್ ಮಾಡ್ಕೋಬಹುದು ತನ್ನ ಜಾಗನ. ಸೊ ಇಲ್ಲಿ ಏನಾಗ್ತಿದೆ, ಎ ಬಂದು ಸೆಕೆಂಡ್ ಕ್ಯಾಟಯಾನ್ ಏನಿದೆ ಸಿ ಇದೆ ಅಲ್ವಾ, ಸೊ ಅದ್ರ ಜಾಗಕ್ಕೆ ಎ ಬರ್ತಿದೆ. ನೆಕ್ಸ್ಟು ಸಿ ಎನ ಜಾಗಕ್ಕೆ ಸಿ ಹೋಗ್ತಿದೆ ಆಯಿತಾ. ಸೊ ಪ್ರಾಡಕ್ಟ್ಸ್ ಏನು ಬರುತ್ತೆ, ಸಿ ಬಿ ಹಾಗೂ ಎ ಡಿ ಪ್ರಾಡಕ್ಟ್ಸ್ ಆಗಿ ಆಚೆ ಬರುತ್ತೆ. ಇವೆರಡು ಹೊಸ ಪ್ರಾಡಕ್ಟ್ಸ್ ಆಯಿತಾ ಮಕ್ಕಳೇ. ಸೊ ಇದನ್ನು ಎಕ್ಸಾಂಪಲ್ ಒಟ್ಟಿಗೆ ಅರ್ಥ ಮಾಡ್ಕೊಳ್ಳೋಣ ನಾವು. ಫಸ್ಟ್ ಎಕ್ಸಾಂಪಲ್ ಯಾವುದು, ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ ಕಾಂಪೌಂಡ್ಸ್ನ ನಾವು ತಗೊಂಡಾಗ ಇಲ್ಲಿ ನೀವೇ ಅಂದಾಜು ಮಾಡೋಕ್ಕೆ ಸ್ಟಾರ್ಟ್ ಮಾಡಿ. ನಮ್ಮ ಸೋಡಿಯಂ ಹಾಗೂ ಬೇರಿಯಂ ಕ್ಯಾಟಯಾನ್ಸ್ ಅಲ್ವಾ, ಪಾಸಿಟಿವ್ ಚಾರ್ಜ್ ಇರುವಂಥ ಅಯಾನ್ಸ್ ಅಲ್ವಾ. ಆ್ಯಂಡ್ ನಮ್ಮ ಸಲ್ಫೇಟ್ ಹಾಗೂ ಕ್ಲೋರೈಡ್ ಏನಿದೆ ನೆಗೆಟಿವ್ ಚಾರ್ಜ್ ಇರುವಂಥ ಅಯಾನ್ಸ್. ಸೊ ಇಲ್ಲಿ ಯಾವ ಅಯಾನ್ಸ್ ಎಕ್ಸ್ಚೇಂಜ್ ಆಗಬೇಕು? ಕರೆಕ್ಟ್, ನೀವು ಕ್ಯಾಟಯಾನ್ಸ್ ಅಂತ ಹೇಳಿದರೆ ಅದು ಕರೆಕ್ಟ್. ಯಾಕಂದರೆ ಲೈಕ್ ಚಾರ್ಜಸ್ ಇರೋ ಅಯಾನ್ಸ್ ಮಾತ್ರ ಎಕ್ಸ್ಚೇಂಜ್ ಆಗುತ್ತೆ ಅಲ್ವಾ. ಸೊ ಏನಾಗುತ್ತೆ ಇಲ್ಲಿ, ಸೋಡಿಯಂ ಬಂದು ಬೇರಿಯಂನ ಜಾಗ ತಗೊಳುತ್ತೆ ಹಾಗೂ ಬೇರಿಯಂ ಬಂದು ಸೋಡಿಯಂನ ಜಾಗ ತಗೊಳತ್ತೆ ಆಯ್ತಾ ಮಕ್ಕಳೇ. ಕಾಂಪೌಂಡ್ಸ್ ಏನು ಫಾರ್ಮ್ ಆಯಿತು, ಈಗ ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ನಮ್ಮ ಪ್ರಾಡಕ್ಟ್ಸ್ ಅಥವಾ
ಹೊಸ ಕಾಂಪೌಂಡ್ಸ್ ಆಗಿ ಆಚೆ ಬರ್ತಿದೆ. ಸೊ ನೀವಿಲ್ಲಿ ನಿಮಗೆ ಕನ್ಫ್ಯೂಸ್ ಆಗ್ತಿದ್ರೆ ಇಲ್ಲಿ Na2SO4 ಇದೆ ಹಾಗೂ ಇಲ್ಲಿ NaCl ಇದೆ ಅಂದರೆ ನೀವು ವಾಪಸ್ ಕಾಂಪೌಂಡ್ಸ್ನ ಹೇಗೆ ಬರೆಯೋದು, ಒಂದು ಕಾಂಪೌಂಡಿನ ಕೆಮಿಕಲ್ ಫಾರ್ಮುಲಾ ಹೇಗೆ ಬರೆಯೋದು ಅಂತ ನೆನ್ಪು ಮಾಡ್ಕೋಬೇಕು. ನಾನು ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇಲ್ಲಿ ಸೋಡಿಯಂ ಸಲ್ಫೇಟ್ ಯಾಕೆ Na2SO4 ಅಂತ ಬರಿಬೇಕು ಅಂದರೆ, ಈಗ ಸಲ್ಫೇಟಿನ ಚಾರ್ಜ್ ಬಂದು SO4 2- ಆ್ಯಂಡ್ ಸೋಡಿಯಂ ಇನ ಚಾರ್ಜ್ ಬಂದು Na+ ಅಲ್ವಾ, ಅಥವಾ Na1+ ಅಲ್ವಾ. ಸೊ ಈ ಚಾರ್ಜಸ್ನ ನೀವು ಕ್ರಿಸ್ ಕ್ರಾಸ್ ಆಗಿ ಮಲ್ಟಿಪ್ಲೈ ಮಾಡಿದಾಗ ಎನ್ಎಗೆ 2 ಅಂತ ಸಬ್ಸ್ಕ್ರಿಪ್ಟ್ ಬರುತ್ತೆ, ಹಾಗೂ SO4ಗೆ ಯಾವುದೇ ಸಬ್ಸ್ಕ್ರಿಪ್ಟ್ ಬರಲ್ಲ, ಯಾಕಂದರೆ ಅದು 1 ಅಂತ ಕನ್ಸಿಡರ್ ಆಗುತ್ತೆ. ಬಟ್ NaCl ನೀವು ಕ್ರಿಸ್ ಕ್ರಾಸ್ ಆಗಿ ಏನು ಮಲ್ಟಿಪ್ಲೈ ಮಾಡಿದಾಗ ಅದು ಎನ್ಎದು ಚಾರ್ಜ್ ಬಂದು Na+ ಹಾಗೂ Cl ಇದು ಚಾರ್ಜ್ ಬಂದು Cl-. ಸೊ ಇದೇ ಕಾಂಪೌಂಡ್ ಅಥವಾ ಕೆಮಿಕಲ್ ಫಾರ್ಮುಲಾ ಆಗಿ ಉಳ್ಕೊಳ್ಳುತ್ತೆ, ಆಯಿತಾ. ಸೊ ಇಷ್ಟು ನಮ್ಮ ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡಿನ ಎಕ್ಸಾಂಪಲ್ ಮಕ್ಕಳೇ. ಇಲ್ಲಿ ಸೋಡಿಯಂ ಹಾಗೂ ಬೇರಿಯಂ ಅನ್ನೋ ಕ್ಯಾಟಯಾನ್ಸ್ ತನ್ನ ಜಾಗನ ಎಕ್ಸ್ಚೇಂಜ್ ಮಾಡ್ಕೊಂಡು ಇಲ್ಲಿ ಸೋಡಿಯಂ ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಆಗಿ ಹೊಸ ಕಾಂಪೌಂಡ್ಸ್ ಆಚೆ ಬರ್ತಿದೆ, ಆಯಿತಾ. ಸೊ ಅದೇ ನಮ್ಮ ಏನು ನಮ್ಮ ಹೊಸ ಪ್ರಾಡಕ್ಟ್ಸ್. ನೆಕ್ಸ್ಟ್ ಎಕ್ಸಾಂಪಲ್ ಯಾವುದು? ವೆರಿ ಸಿಮಿಲರ್ ಎಕ್ಸಾಂಪಲ್. ಇಲ್ಲಿ ನಮ್ಮ ಸಿಲ್ವರ್ ನೈಟ್ರೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಬಗ್ಗೆ ಮಧ್ಯೆ ರಿಯಾಕ್ಷನ್ ನಡೆಯುತ್ತೆ. ಸೊ ಇಲ್ಲಿ ಕ್ಯಾಟಯಾನ್ಸ್ ಯಾವುದು? ಇಲ್ಲಿ Ag+ ನಮ್ಮ ಕ್ಯಾಟಯಾನ್ ಹಾಗೂ ಸೋಡಿಯಂ ಅಥವಾ Na+ ನಮ್ಮ ಕ್ಯಾಟಯಾನ್ ಅಲ್ವಾ. ಸೊ ಇವೆರಡರ ಮಧ್ಯೆನೇ ಏನು ಎಕ್ಸ್ಚೇಂಜ್ ನಡಿಬೇಕು. ಸೊ ಏನಾಗುತ್ತೆ ಇಲ್ಲಿ, Ag Na ಜಾಗಕ್ಕೆ ಬರುತ್ತೆ ಹಾಗೂ Na Ag ಜಾಗಕ್ಕೆ ಹೋಗುತ್ತೆ, ಅಂದರೆ ಸೋಡಿಯಂ ಸಿಲ್ವರ್ ಜಾಗಕ್ಕೆ ಹೋಗುತ್ತೆ. ಪ್ರಾಡಕ್ಟ್ಸ್ ಯಾವ್ದು ಬರ್ತಿದೆ ಮಕ್ಕಳೇ? ಇಲ್ಲಿ ನೋಡ್ತಿರೋ ಹಾಗೆ ಸೋಡಿಯಂ ನೈಟ್ರೇಟ್ ಹಾಗೂ ಸಿಲ್ವರ್ ಕ್ಲೋರೈಡ್ ನಮ್ಮ ಹೊಸ ಪ್ರಾಡಕ್ಟ್ಸ್. ಇಲ್ಲಿ 2 ಎಲಿಮೆಂಟ್ಸ್ ತನ್ನ ಜಾಗನ ಚೇಂಜ್ ಮಾಡಿದೆ, ಆ್ಯಂಡ್ ಅದಕ್ಕೆ ಇದನ್ನು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತಿದ್ದೀವಿ. ಸೊ ಇದನ್ನೇ ನಾನು ವರ್ಡ್ಸ್ ಮೂಲಕ ಇಲ್ಲಿ ಡಿಸ್ಕ್ರೈಬ್ ಮಾಡಿರೋದು. ಸೊ ಇಷ್ಟು ನಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್ನ ಎಕ್ಸಾಂಪಲ್. ಫಸ್ಟ್ ನಮ್ಮ ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ ರಿಯಾಕ್ಷನ್ ಆಗಿ ಬೇರಿಯಂ ಸಲ್ಫೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ಆಚೆ ಬರ್ತಿದೆ. ನೆಕ್ಸ್ಟು ಸಿಲ್ವರ್ ನೈಟ್ರೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ರಿಯಾಕ್ಟ್ ಆಗಿ ಸಿಲ್ವರ್ ಕ್ಲೋರೈಡ್ ಹಾಗೂ ಸೋಡಿಯಂ ನೈಟ್ರೇಟ್ ಆಚೆ ಬರ್ತಿದೆ, ಆಯಿತಾ ಮಕ್ಕಳೇ. ಸೊ ನಮ್ಮ ನೆಕ್ಸ್ಟ್ ಟೈಪ್ ಆಫ್ ರಿಯಾಕ್ಷನ್ ಏನಿದೆ ಅದಕ್ಕೂ ನಾವು ಸೇಮ್ ಇಕ್ವೇಷನ್ಸ್ನ ಯೂಸ್ ಮಾಡ್ಬೋದು. ಯಾಕೆ ಅಂತ ನೀವು ಕೇಳ್ಬೋದು ನನಗೆ. ಯಾಕೆ ಅಂದರೆ ಇಲ್ಲಿ ನಮ್ಮ ಸೋಡಿಯಂ ಸಲ್ಫೇಟ್ ಹಾಗೂ ಬೇರಿಯಂ ಕ್ಲೋರೈಡ್ನ ರಿಯಾಕ್ಟ್ ಮಾಡೋಕ್ಕೆ ಬಿಟ್ಟಾಗ ಏನು ಫಾರ್ಮ್ ಆಗ್ತಿದೆ? ನಮ್ಮ ಬೇರಿಯಂ ಸಲ್ಫೇಟ್ ಅಲ್ವಾ. ಸೊ ಬೇರಿಯಂ ಸಲ್ಫೇಟ್ ಏನು ಒಂದು ಸ್ಪೆಷಲ್ ಪ್ರಾಪರ್ಟಿ ಇದೆ ಬೇರಿಯಂ ಸಲ್ಫೇಟ್ಗೆ. ಅದಕ್ಕೆ ಮುಂಚೆ ನಾವು ಸೋಡಿಯಂ ಕ್ಲೋರೈಡ್ನ ನೇಚರ್ ನಾವು ಅರ್ಥ ಮಾಡ್ಕೊಳ್ಳೋಣ ಅಲ್ವಾ. ಸೊ ಸೋಡಿಯಂ ಕ್ಲೋರೈಡ್ ಅಂದ್ರೇನು? ಇದು ನಮ್ಮ ಕಾಮನ್ ಟೇಬಲ್ ಸಾಲ್ಟ್ ಅಲ್ವಾ ಮಕ್ಕಳೇ. ಸೊ ನೀವು ಅಂದರೆ ಟೇಬಲ್ ಸಾಲ್ಟ್ ಅಂದರೆ ಮಾಮೂಲಿ ಅಡುಗೆಗೆ ಯೂಸ್ ಮಾಡುವಂಥ ಉಪ್ಪು ಅಲ್ವಾ. ಸೊ ಈ ಟೇಬಲ್ ಸಾಲ್ಟ್ನ ನೀವು ನೀರೊಟ್ಟಿಗೆ ಮಿಕ್ಸ್ ಮಾಡೋಕ್ಕೆ ಟ್ರೈ ಮಾಡಿದ್ರೆ ನಿಮ್ಗೆ ಗೊತ್ತಿರುತ್ತೆ ಅದು ಆರಾಮಾಗಿ ನೀರಲ್ಲಿ ಡಿಸಾಲ್ವ್ ಆಗುತ್ತೆ ಅಂತ ಅಲ್ವಾ. ಸೊ ಇದು ಸೋಡಿಯಂ ಕ್ಲೋರೈಡ್ ಪ್ರಾಡಕ್ಟ್ ಆಗಿ ಆಚೆ ಬಂದಾಗ ಇದು ನೀರಲ್ಲಿ ಆರಾಮಾಗಿ ಡಿಸಾಲ್ವ್ ಆಗಿರೋ ಫಾರ್ಮಲ್ಲಿ ಇರುತ್ತೆ. ಬಟ್ ಬೇರಿಯಂ ಸಲ್ಫೇಟ್ ಏನಿದೆ ಇದು ನೀರಲ್ಲಿ ಡಿಸಾಲ್ವ್ ಆಗಲ್ಲ, ಇದು ಒಂಥರ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಆಗಿ ಉಳ್ಕೊಂಡು ಬಿಡತ್ತೆ, ಆಯಿತಾ. ಸೊ ಈ ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಹೇಗೆ ಕಾಣುತ್ತೆ ಏನು ನಮ್ಮ ರಿಯಾಕ್ಷನಲ್ಲಿ? ಅದು ಈ ರೀತಿ ನೋಡಿ ಒಂಥರ ವೈಟ್ ಆಗಿ ನೀರಲ್ಲಿ ಡಿಸಾಲ್ವ್ ಆಗದಿರೋವಂತಹ ಸಬ್ಸ್ಟೆನ್ಸ್ ಆಗಿ ಉಳಿಯುತ್ತೆ. ಸೊ ಇದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಕ್ರಿಯೇಟ್ ಆಗಿದ್ರೆ ಅದನ್ನು ಪ್ರೆಸಿಪಿಟೇಟ್ ಅಂತ ಕರಿತೀವಿ, ಆಯಿತಾ. ಸೊ ಈ ಥರ ಪ್ರೆಸಿಪಿಟೇಟ್ ಕ್ರಿಯೇಟ್ ಆಗೋ ರಿಯಾಕ್ಷನ್ಸ್ನ ನಾವು ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್ ಅಂತ ಕರಿತೀವಿ, ಆಯಿತಾ ಮಕ್ಕಳೇ. ಸೊ ಇದೇ ಕಾರಣಕ್ಕಾಗಿ ನಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಯುಟಿಲೈಸ್ ಮಾಡಿದಂಥ ಎಕ್ಸಾಂಪಲ್ಸ್ನೇ ನಾವು ನಮ್ಮ ಪ್ರೆಸಿಪಿಟೇಷನ್ ರಿಯಾಕ್ಷನಲ್ಲಿ ಸಹ ಯೂಸ್ ಮಾಡ್ತಿದ್ದೀವಿ. ಬಟ್ ನೀವು ಒಂದೇನು ಗಮನ ಕೊಟ್ಟು ಅರ್ಥ ಮಾಡ್ಕೋಬೇಕಂದ್ರೆ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಬೇರೆ ರೀತಿಯ ರಿಯಾಕ್ಷನ್ಸಲ್ಲಿನೂ ಏನು ಆಗೋಕ್ಕೆ ಸಾಧ್ಯತೆ ಇದೆ. ಇದು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನಲ್ಲಿ ಮಾತ್ರ ಪ್ರೆಸಿಪಿಟೇಟ್ ಬರುತ್ತೆ ಅಂತ ನೀವು ಏನು ಕನ್ಫ್ಯೂಸ್ ಮಾಡ್ಕೋಬಾರ್ದು, ಆಯಿತಾ. ಸೊ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಏನು ಅಂತ ಅರ್ಥ ಆಯಿತು. ನಿಮಗೆ ಡೆಫಿನೇಷನ್ ತೋರಿಸ್ಬಿಡೋಣ. ಎನಿ ರಿಯಾಕ್ಷನ್, ಸೊ ಇದಕ್ಕೆ ಹೇಳಿದ್ದು ನೀವು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನ ಮಾತ್ರ ಪ್ರೆಸಿಪಿಟೇಷನ್ ರಿಯಾಕ್ಷನ್ ಆಗಿ ಕನೆಕ್ಟ್ ಮಾಡಬೇಡಿ, ಓಕೆನಾ. ಸೊ ಎನಿ ರಿಯಾಕ್ಷನ್ that produces a precipitate which is an insoluble substance, ನೀರಲ್ಲಿ
ಈಸಿಯಾಗಿ ಡಿಸಾಲ್ವ್ ಆಗ್ತಿರೋಂಥ ಸಬ್ಸ್ಟೆನ್ಸ್ ಇನ್ಸಾಲ್ಯುಬಲ್ ಅಂತೀವಿ ಆ್ಯಂಡ್ ಅದನ್ನು ನಾವು ಪ್ರೆಸಿಪಿಟೇಟ್ ಅಂತ ಕರಿತೀವಿ. ಸೊ ಎನಿ ರಿಯಾಕ್ಷನ್ ದಟ್ ಪ್ರೊಡ್ಯೂಸಸ್ ಅ ಪ್ರೆಸಿಪಿಟೇಟ್ ಕ್ಯಾನ್ ಬಿ ಕಾಲ್ಡ್ ಅ ಪ್ರೆಸಿಪಿಟೇಷನ್ ರಿಯಾಕ್ಷನ್. ಓಕೆನಾ ಮಕ್ಕಳೇ? ಸೊ ಇದಕ್ಕೆ ನೀವು ನಮ್ಮ ಸಿಲ್ವರ್ ನೈಟ್ರೇಟ್ ಹಾಗೂ ಸೋಡಿಯಂ ಕ್ಲೋರೈಡ್ ರಿಯಾಕ್ಷನ್ ನೀವು ಒಂದು ಎಕ್ಸಾಂಪಲ್ ಆಗಿ ತಗೋಬೋದು. ಯಾಕಂದರೆ ನಮ್ಮ ಸಿಲ್ವರ್ ಕ್ಲೋರೈಡ್ ಏನಿದೆ ಇದು ಪ್ರೆಸಿಪಿಟೇಟ್ ರೀತಿಯಲ್ಲೇ ಆಚೆ ಬರುತ್ತೆ, ಆಯಿತಾ? ಸೊ ಇದು ಸಹ ಏನು ನಮ್ಮ ಪ್ರೆಸಿಪಿಟೇಷನ್ ರಿಯಾಕ್ಷನ್ಗೆ ಒಂದು ಇಂಪಾರ್ಟೆಂಟ್ ಎಕ್ಸಾಂಪಲ್ ಆಗಿ ನೀವು ನೋಡ್ಬೋದು. ಓಕೆನಾ ಮಕ್ಕಳೇ? ಸೊ ಇಷ್ಟು ನಮ್ಮ ಪ್ರೆಸಿಪಿಟೇಟ್ ರಿಯಾಕ್ಷನಿನ ಅಥವಾ ಪ್ರೆಸಿಪಿಟೇಷನ್ ರಿಯಾಕ್ಷನಿನ ಎಕ್ಸಾಂಪಲ್. ಸೊ ನೆಕ್ಸ್ಟ್ ನಾವು ಒಂದು ರೀಕಾಲ್ ಅಥವಾ ರೀಕ್ಯಾಪ್ ಮಾಡ್ಕೊಳ್ಳೋಣ. ಇವತ್ತಿನ ವಿಡಿಯೋಲಿ ಏನೇನು ಕಲ್ತ್ವಿ ಅಂತ ನಾವು ಅರ್ಥ ಮಾಡ್ಕೊಳ್ಳೋಣ. ಸೊ ನಾವಿವತ್ತು ಏನು ಕಲ್ತ್ವಿ? ಟೈಪ್ಸ್ ಆಫ್ ಕೆಮಿಕಲ್ ರಿಯಾಕ್ಷನ್ಸ್ ಬಗ್ಗೆ ಕಲ್ತ್ವಿ ಅಲ್ವಾ? ಯಾವ್ಯಾವ ಟೈಪ್ ನೋಡಿದ್ವಿ ನಾವು? ಫಸ್ಟ್ ನಮ್ಮ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ನೀವು ಮತ್ತೆ ನಮ್ಮ ಬ್ಲೂ ಅಂಕಲ್ ಆರೆಂಜ್ ಅಂಕಲ್ನ ನೆನಪಿಸ್ಕೊಳ್ಳಿ. ಬ್ಲೂ ಅಂಕಲ್ ಜಾಸ್ತಿ ರಿಯಾಕ್ಟಿವ್ ಆಗಿದ್ದಾಗ ಅವ್ರು ಹೋಗಿ ನಮ್ಮ ಆರೆಂಜ್ ಅಂಕಲಿಂದ ಜಾಗ ತಗೊಂಡ್ಬಿಡ್ತಾರೆ. ಸೊ ಏನಾಗ್ತದೆ ಇಲ್ಲಿ? an element which is more reactive displaces another element which is less reactive from its compound. ಆಯ್ತಾ? ಸೊ ಇದರದ್ದು ಏನು ಜನರಲ್ ಇಕ್ವೇಶನ್ ಹೇಗಿರುತ್ತೆ? a plus bc gives ab plus c ಅಲ್ವಾ? a ಬಂದು b ನ ಜಾಗನ ತಗೊಂಡ್ಬಿಡ್ತಿದೆ. ನೆಕ್ಸ್ಟು ನಮ್ಮ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ಸ್. ಸೊ ಇಲ್ಲಿ ಮತ್ತೆ ನಮ್ಮ ಬ್ಲೂ ಅಂಕಲ್ ಆರೆಂಜ್ ಅಂಕಲ್ನ ನೆನಪಿಸ್ಕೊಳ್ಳಿ. ಅವರಿಬ್ಬರು ಎಕ್ಸ್ಚೇಂಜ್ ಆಗ್ತಿದ್ದಾರೆ, ಪೀಸ್ಫುಲ್ ಆಗಿ ಎಕ್ಸ್ಚೇಂಜ್ ಆಗ್ತಿದ್ದಾರೆ ಅಂದರೆ ಅದನ್ನು ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತೀವಿ. ಇದರಲ್ಲಿ ಏನಾಗ್ತಿದೆ? ದರ್ ಇಸ್ ಎಕ್ಸ್ಚೇಂಜ್ ಆಫ್ ಅಯಾನ್ಸ್ ಬಿಟ್ವೀನ್ ದ ರಿಯಾಕ್ಟೆಂಟ್ಸ್. ನೀವೇನು ನೆನ್ಪಿಟ್ಕೋಬೇಕು? ಇದರಲ್ಲಿ ಬರೀ ಪಾಸಿಟಿವ್ ಅಯಾನ್ಸ್ ಎಕ್ಸ್ಚೇಂಜ್ ಆಗುತ್ತೆ ಅಥವಾ ನೆಗೆಟಿವ್ ಅಯಾನ್ಸ್ ಯೂಶಲಿ ಎಕ್ಸ್ಚೇಂಜ್ ಆಗಲ್ಲ. ಬರೀ ಏನು ನೆನ್ಪಿಟ್ಕೋಬೇಕಂದ್ರೆ ಸಿಮಿಲರ್ ಚಾರ್ಜಸ್ ಇರೋ ಅಯಾನ್ಸ್ ಬಂದು ಇಲ್ಲಿ ಎಕ್ಸ್ಚೇಂಜ್ ಆಗುತ್ತೆ. ಆಯಿತಾ ಮಕ್ಕಳೇ? ಸೊ ನೀವು ಪಾಸಿಟಿವ್ ಮತ್ತು ನೆಗೆಟಿವ್ ಅಯಾನ್ನ ಎಕ್ಸ್ಚೇಂಜ್ ಆದರೆ ಆ ಕಾಂಪೌಂಡ್ ಫಾರ್ಮ್ ಆಗೋ ಚಾನ್ಸಸ್ಸೇ ಇರಲ್ಲ. ಆಯಿತಾ? ಸೊ ಇಷ್ಟು ನಾವು ಡಬಲ್ ಡಿಸ್ಪ್ಲೇಸ್ಮೆಂಟಲ್ಲಿ ಅರ್ಥ ಮಾಡ್ಕೊಂಡ್ವಿ. ನೆಕ್ಸ್ಟು ನಮ್ಮ ಪ್ರೆಸಿಪಿಟೇಷನ್ ರಿಯಾಕ್ಷನ್ಸ್. ನಮ್ಮ ಬೇರಿಯಂ ಸಲ್ಫೇಟ್ ಹಾಗೂ ಸಿಲ್ವರ್ ಕ್ಲೋರೈಡ್ ಏನಿದೆ ಅದು ಇನ್ಸಾಲ್ಯುಬಲ್ ಸಬ್ಸ್ಟೆನ್ಸ್ ಆಗಿ ನಮ್ಮ ಏನು ಸೊಲ್ಯೂಷನಲ್ಲೇ ಉಳ್ಕೊಂಡ್ಬಿಟ್ರೆ ಅದನ್ನು ಪ್ರೆಸಿಪಿಟೇಟ್ ಅಂತ ಕರಿತೀವಿ ನಾವು. ಆ್ಯಂಡ್ ಎನಿ ರಿಯಾಕ್ಷನ್ that produces a precipitate is known as a precipitation reaction. ಆಯ್ತಾ ಮಕ್ಕಳೇ? ಸೊ ಇಷ್ಟು ಈ 3 ಟೈಪ್ಸ್ ಆಫ್ ರಿಯಾಕ್ಷನ್ಸ್ನ ನಾವು ಕಲ್ತಿದ್ದೀವಿ. ನಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ನಾ ಹೇಳಿದ ಹಾಗೆ ರಿಡಕ್ಷನ್ ಆ್ಯಂಡ್ ಆಕ್ಸಿಡೇಷನ್ ರಿಯಾಕ್ಷನ್ಸ್ನ ಕಲಿತ್ವಿ. ಇದರೊಟ್ಟಿಗೆ ಕೊರೋಷನ್ ಆ್ಯಂಡ್ ರ್ಯಾನ್ಸಿಡಿಟಿ ಅನ್ನೋ ಕಾನ್ಸೆಪ್ಟ್ಸ್ನ ಕೂಡ ಕವರ್ ಮಾಡ್ತೀವಿ. ಸೊ ಆ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಸೊ ಥ್ಯಾಂಕ್ ಯು ಸೋ ಮಚ್ ಫಾರ್ ಟ್ಯೂನಿಂಗ್ ಇನ್ ಆ್ಯಂಡ್ ಬಾಯ್ ಬಾಯ್ ಮಕ್ಕಳೇ.